ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಎಲ್.ವಿ. ಪ್ರಸಾದ್ ಬಾಬುರವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಅದ್ಧೂರಿಯಾಗಿ ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಹಲವಾರು ಅಭಿಮಾನಿಗಳು, ಕಾರ್ಯಕರ್ತರು ಪ್ರಸಾದ್ ಬಾಬುರವರಿಗೆ ಶಾಲು, ಹಾರ, ಪೇಟ ತೊಡಿಸಿ ಮುಂದಿನ ದಿನಗಳಲ್ಲಿ ಇವರ ರಾಜಕೀಯ ಭವಿಷ್ಯ ಇನ್ನು ಎತ್ತರಕ್ಕೆ ಏರಲಿ ಎಂದು ಶುಭ ಕೋರಿದರು. ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಡ್ತಿದ್ದಾರೆ. ಬಡವರಿಗೆ ಸಹಾಯ ಮಾಡೋದ್ರ ಮೂಲಕ ಈ ವರ್ಷ ಏನೋ ವಿಶೇಷ ಇದೆ? ತಮಗೆಲ್ಲ ತಿಳಿದಂಗೆ ಪ್ರತಿ ವರ್ಷವೂ ನಮ್ಮ ಕಾರ್ಯಕರ್ತರುಗಳು, ನಾಯಕರುಗಳು, ಹಿತೈಷಿಗಳು, ಮತದಾರರೆಲ್ಲ ಸೇರಿ ಇಡೀ ಕ್ಷೇತ್ರದಲ್ಲಿ ಭಾಳ ವಿಜೃಂಭಣೆಯಿಂದ ಇದು ಮಾಡ್ತಾಯಿದ್ದಾರೆ. ಇದನ್ನು ನನ್ನ ಭಾಗ್ಯ ಅಂತ ತಿಳ್ಕೊಬೋದು. ಯಾಕಂದರೆ ನಾವು ಅವ್ರಿಗೇನೂ ಮಾಡ್ತಿದ್ರು ಸಹಿತ ಅವರೆಲ್ಲರೂ ನಮಗೆ ಇಷ್ಟೊಂದು ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾ ಇದ್ದಾರೆ. ಏನೋ ತಾಯಿ ಅನುಗ್ರಹ ಇದ್ದರೆ ನಾನು ಅವ್ರಿಗೆ ಸದಾ ನಾನು ಸೇವೆ ಮಾಡೋಕ್ಕೆ ಸಿದ್ಧವಾಗಿರ್ತೇನೆ. ಹಾಗೂ ಸೇವೆ ಮಾಡೋ ಒಂದು ಅವಕಾಶ ಆ ತಾಯಿ ಕಲ್ಪಿಸ್ಕೊಳ್ಳಿ ಅಂತ ಕೇಳಿದೆ. ಈ ಸಂದರ್ಭದಲ್ಲಿ ಏನು ನಿಮಗೆಲ್ಲ ಗೊತ್ತಿದ್ದಂಗೆ ಪ್ರತಿ ವರ್ಷವೂ ಅನಾಥಾಶ್ರಮಕ್ಕೆ ನಮ್ಮ ಮಕ್ಕಳು ಹೋಗಿ ಬಟ್ಟೆನ, ಹಣ್ಣುಗಳನ್ನ ವಿತರಣೆ ಮಾಡ್ತಾರೆ. ಹಾಗೂ ಅವ್ರಿಗೆ ಒಂದು ಗಿಫ್ಟನ್ನು ಪ್ರತಿ ವರ್ಷ ನಾವು ಕೊಡ್ತೇವೆ. ಆ ಒಂದು ಗಿಫ್ಟನ್ನು ಅವ್ರಿಗೆ ಕೊಡೋದು ಒಂದು ಇದ್ಕೊಂಡಿದ್ದಾರೆ. ನಾನು ದೇವರಲ್ಲಿ ಇಷ್ಟೇ ಕೇಳ್ಕೊಳ್ಳೋದು, ನಾನು ಎಲ್ಲೇ ಹೋದ್ರೂ ಹೋಗಿದ್ದ ಕಡೆ ಎಲ್ಲ ಅನ್ನದಾನಗಳು ಇನ್ನೊಂದು ಮತ್ತೊಂದು ನಡೆಯುತ್ತೆ. ನಾನು ಬದುಕಿರೋರ್ಗೆ ಇದೇ ರೀತಿಯ ಒಂದು ಶಕ್ತಿ ನನಗೆ ಆ ತಾಯಿ ಕೊಡಲಿ ಅಂತ ಕೇಳಿಕೊಂಡು ಇದರಲ್ಲಿ ನಿಮಗೆಲ್ಲ ತಿಳಿದಾಗೆ ನಮ್ಮ ಪಕ್ಷದ ವತಿಯಿಂದ ತುಂಬ ಜನ ಸ್ಪರ್ಧಿಸ್ತಿದ್ದಾರೆ. ಅದರಲ್ಲಿ ಎಷ್ಟು ಜನನ್ನು ಗೆಲ್ಸ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೋ ನಾವು ಹಗಲು ರಾತ್ರಿ ದುಡಿದು ಅವ್ರನ್ನೆಲ್ಲ ನಾವು ಗೆಲ್ಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟ. ಸಾರ್ವಜನಿಕ ಜೀವನದಲ್ಲಿ ಮೊದಲಿಂದ ಗುರುತಿಸ್ಕೊಂಡು ಇವತ್ತಿಗೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಂಥ ಬಾಬು ಅವ್ರಿಗೆ 100 ವರ್ಷ ಆಯುಷ್ಯು, ಆರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲ ಕೊಟ್ಟು ನಮ್ಮ ದುರ್ಗಾದೇವಿ ಕಾಪಾಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀವಿ. ಈ ಭಾಗದಲ್ಲಿ ಇಲ್ಲೇ ಸ್ಥಳೀಯವಾಗಿ ಉತ್ತರಹಳ್ಳಿಯಲ್ಲಿ ಹುಟ್ಟಿ ಇಲ್ಲೇ ಬೆಳೆದು, ತಾರಾಜನಗರದಲ್ಲಿ ಹುಟ್ಟಿ ಬೆಳೆದು ಈ ಉತ್ತರಹಳ್ಳಿಯಲ್ಲಿ ನೆಲೆಸಿ ಪದ್ಮನಾಭ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬಾರಿ MLA ಎಲೆಕ್ಷನ್ನು, ಕೌನ್ಸಿಲ್ ಎಲೆಕ್ಷನ್ ನಿಂತು ಪರಾಭವಗೊಂಡರೂ ಕೂಡ ಅವರು ಚಲದಂತ ಮಲ್ಲದಂತೆ ಬಿಡದೇನೆ ಕಂಟಿನ್ಯೂ ಆಗಿ ಜನಸೇವೆ ಮಾಡಿಕೊಂಡು ಬರ್ತಾಯಿದ್ದಾರೆ. ಪ್ರತಿ ವರ್ಷ ಅವ್ರ ಹುಟ್ಟುಹಬ್ಬನ ಎಲ್ಲೋ ಹೊರಗಡೆ ಆಚರಿಸ್ಕೊಳ್ಳೋದಿಲ್ಲ. ಸಾರ್ವಜನಿಕರ ಜೊತೆ ಅವ್ರು ಹುಟ್ಟಿದಂಥ ಊರು ಸುತ್ತಮುತ್ತ ಏರಿಯಾಗಳಲ್ಲಿ ದೇವಸ್ಥಾನಗಳಿಗೆ ಸೇವೆ ಮಾಡ್ತಾ ಅಭಿವೃದ್ಧಿ ಪಥದತ್ತ ಈ ದುರ್ಗಾಂಬ ದೇವಸ್ಥಾನಕ್ಕೆ ಒಂದು 20 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವರೇ ಜೀವನೋದ್ಧಾರ ಮಾಡಿದ್ದಾರೆ. ಇದೇ ರೀತಿ ಹಲವಾರು ಸಂಘ ಸಂಸ್ಥೆಗಳಿಗೆ, ದೇವಸ್ಥಾನಗಳಿಗೆ ದಾನ ಧರ್ಮ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದಾರೆ. ಅವ್ರಿಗೆ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಶತಾಯುಷ್ಯ ಆಗಲಿ ಅಂತ ಭಗವಂತರ ಪ್ರಾರ್ಥಿಸ್ತಾ ಕೇಳ್ಕೊಳ್ತಾ ಇದ್ದೀನಿ. ಆದಷ್ಟು ಬೇಗ ಅವ್ರಿಗೊಂದು ಒಳ್ಳೆಯ ಅಧಿಕಾರ ಸಿಗಲಿ. ಈಗ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾಂಗ್ರೆಸ್ ಸೇರಿಕೊಂಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ಮುಂದಿನ ಶುಭ ಸೂಚನೆ ಬರಲಿ, ಶಿವಕುಮಾರ್ಗೆ ಒಳ್ಳೆಯದಾಗಲಿ. ಹಾಗೆ ನಮ್ಮ ಕಬಡ್ಡಿ ಬಾಬಣ್ಣವ್ರಿಗೆ ಆದಷ್ಟು ಬೇಗ ಒಂದು MLC ಸಿಗಲಿ ಅಂತ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೀನಿ.
ಕ್ಷೇತ್ರ ಅನ್ನೋದಕ್ಕೆ ಮುಂಚಿತವಾಗಿ ಒಬ್ಬ ಸಮಾಜ ಸೇವಕ, ಆ ಒಂದು ಪ್ರಸಾದ್ ಬಾಬು ಅವರು, ಕಬಡ್ಡಿ ಬಾಬು ಅವರು, ಅವರ ಇವತ್ತು ಹುಟ್ಟುಹಬ್ಬ. ತಾಯಿ ಬನಶಂಕರಮ್ಮ, ದುರ್ಗಾ ಪರಮೇಶ್ವರಿ ಆರೋಗ್ಯ, ಆಯುಸ್ಸು, ಅಧಿಕಾರ ಕೊಡಲಿ ಅಂತೇಳಿ ನಾನು ಶುಭವನ್ನು ಹಾರೈಸಿದ್ದೀನಿ. ಇದು ವೈಯಕ್ತಿಕವಾಗಿ, ಬೇರೆ ಯಾವುದೇ ಥರದ ಇದಿಲ್ಲ. ಯಾಕೆಂದರೆ ಒಂದೇ ಕ್ಷೇತ್ರ ಅಂತ ಹೇಳ್ತಾಯಿದ್ರಿ. ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡೋರು ಯಾರೇ ಇರಲಿ, ಎಲ್ಲರೂ ನಾವೆಲ್ಲ ಒಂದೇ ದೃಷ್ಟಿಯಲ್ಲಿ ನಾನು ಇವತ್ತು ಅವರಿಗೆ ಶುಭವನ್ನು ಹಾರೈಸಿದ್ದೀನಿ, ಬಂದಿದ್ದೀನಿ ನಾವೆಲ್ಲ. ಪ್ರತಿ ವರ್ಷ ಅವರು ರಾಜಕೀಯದಲ್ಲಿ ಇದ್ದವಾಗಿನಿಂದ, ಇವತ್ತಿಂದ ಅಲ್ಲ, ಸುಮಾರು 30-40 ವರ್ಷಗಳಿಂದನೂ ಅಷ್ಟೇ ಜನಸೇವೆ ಸದಾ ಬೇಡಿದವರಿಗೆ ಇಲ್ಲ ಅಂತೇನಿಲ್ಲ. ಎಲ್ಲರಿಗೂ ಎಲ್ಲ ಚೆನ್ನಾಗಿ ಇದು ಸ್ಪಂದಿಸ್ಕೊಂಡು ಏನೇ ಕಷ್ಟ ಬಂದರೂ ಎಲ್ಲ ಜೊತೆಯಾಗಿದ್ಕೊಂಡು ಸಹಕಾರ ಕೊಟ್ಟು 68ನೇ ವರ್ಷ ಅಲ್ಲ, 48ನೇ ವರ್ಷ ಆಚರಣೆ ಮಾಡ್ಕೊಳ್ಳೋ ಥರ ಇದೆ. ಇನ್ನು ಮುಂದೆ ದೇವರು ಅವ್ರಿಗೆ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಮುಂದಿನ ದಿವಸ ಅವ್ರ ಮಗನ್ನು ಇದೇ ಭಾಗದಿಂದ ಚುನಾವಣೆಯಲ್ಲಿ ನಿಂತು ಅದ್ಭುತ ಜಯಬೇರಿ ಈ ಮಾತನ್ನು ಹೇಳೋಕೆ ಬಿಡ್ತೀನಿ. ಎಲ್ಲರಿಗೆ ನಮಸ್ಕಾರ. ಇವತ್ತು ನಮ್ಮ ಕಬಡ್ಡಿ ಬಾಬಣ್ಣದ ಹುಟ್ಟಿದ ಹಬ್ಬದ ಶುಭಾಶಯಗಳು ಹೇಳೋಕೆ ಇಲ್ಲಿ ಬಂದಿದ್ದ ಎಲ್ಲರೂ ಅವರು ಮಿತ್ರರಾಗಲಿ, ಅವ್ರಿಗೆ ಬೇಕಾಗಿರೋರು ಎಲ್ಲರೂ ಬಂದು ಸ್ಟೇಜ್ ಮೇಲೆ ಅವ್ರಿಗೆಲ್ಲರಿಗೆ ವಿಶ್ವಾಸ ಹೇಳಿದ್ದಾರೆ. ಅವರೆಲ್ಲರಿಗೂ ನನ್ನಿಂದ ಅವ್ರಿಗೂ ಹುಟ್ಟಿದ ಹಬ್ಬದ ಶುಭಾಶಯಗಳು.